ಹೈಯರ್ ಎಜುಕೇಶನ್ಗೆ ಹೋದ್ರೆ ಏನಾಗುತ್ತೆ, ಜಾಬಿಗೆ ಹೋದ್ರೆ ಏನಾಗ್ಬೋದು, ಜಾಬ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತಾ, ಒಳ್ಳೆ ಕೆರಿಯರ್ ಗ್ರೋತ್ ಆಗುತ್ತಾ, ಅಥವಾ ಸುಮ್ಮನೆ ಹೈಯರ್ ಎಜುಕೇಶನ್ ಮಾಡೋಣ, ಹೈಯರ್ ಎಜುಕೇಶನ್ ಮಾಡಿದ ಮೇಲೆ ಜಾಬ್ ಸಿಗುತ್ತಾ, ಅಥವಾ ಹೈಯರ್ ಎಜುಕೇಶನ್ಸ್ ಅಲ್ಲಿ ಬರುವಂತಹ ಕಾಂಪ್ಲಿಕೇಶನ್ಸ್ ಗಳೇನು, ನನ್ನ ಫೈನಾನ್ಷಿಯಲ್ ಕಂಡೀಷನ್ಸ್ ಏನಿದೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ, ಹೈಯರ್ ಎಜುಕೇಶನ್ ಮಾಡುವಂತ ಕೇಪಬಿಲಿಟಿ ನನಗೆ ಇದೆಯಾ, ಇದೆಲ್ಲ ಕೂಡ ಎಲ್ಲರ ಮೈಂಡ್ ಅಲ್ಲಿ ಇರುವಂತದ್ದು. ಎವ್ರಿ ಇಯರ್ ವಿತ್ ಅಸ್ ನಿಮ್ಗೆಲ್ಲ ಗೊತ್ತಿರುವಂತದ್ದು, ಇನ್ ದ ಮಾರ್ಕೆಟ್, ಐ ಮೀನ್ ಸೊಸೈಟಿಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಗೆ ನನ್ನ ಕಡೆಯಿಂದ, ನಮ್ಮ ಒಂದು ಟೀಮ್ ಕಡೆಯಿಂದ ಮೆನಿ ಇನ್ಫಾರ್ಮೇಶನ್ ಪ್ರತಿಯೊಂದು ಕೂಡ ಅವರಿಗೆ ಗೈಡೆನ್ಸ್ ಕೊಡ್ತಾ ಬಂದಿದ್ದೀವಿ. ಆ ಗೈಡೆನ್ಸ್ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಕೇಳಿರುವಂತ ಕ್ವಶನ್ಸ್ಗಳು ಹೇಗಿರುತ್ತೆ ಅಂತ ಕೇಳಿದ್ರೆ, ಸರ್ ಮುಂದೆ ನನ್ನ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಅವರ ಮೇಜರ್ ಕ್ವಶನ್ಸ್ ಆಗಿರುತ್ತೆ. ಸೊ ಆ ಒಂದು ಡೈರೆಕ್ಷನ್ ಹಿಡ್ಕೊಂಡ್ಬಿಟ್ಟು ಇದನ್ನ ನಿಮ್ಗೆ ನಾನು ಲೈವ್ ಅಲ್ಲಿ ನಿಮ್ಮ ಡೌಟ್ಸ್ ಗಳ ಜೊತೆಗೆ ಕ್ಲಾರಿಫೈ ಮಾಡ್ಬೇಕನ್ನೋ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಈ ಒಂದು ಸೆಷನ್ಸ್ ಅಲ್ಲಿ, ಈ ಒಂದು ಈವ್ನಿಂಗ್ ಅಲ್ಲಿ ನಿಮ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ನನಗೂ ಕೂಡ ಎಲ್ಲ ಒಂದ್ ಕಡೆ ಖುಷಿ ಆಗ್ತಿದೆ. ನನ್ನ ವ್ಯಾಲ್ಯೂಬಲ್ ಟೈಮ್ ಕೂಡ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ.